ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟವಿಲ್ಲದ ಮದುವೆ ಭಾಗ 62. ಬಾಲ್ಕನಿಯಲ್ಲಿ ನಿಂತು ಪೂರ್ತಿ ತಲೆ ಕೂದಲನ್ನು ಬಲಭಾಗಕ್ಕೆ ಹಾಕಿಕೊಂಡು ಟವಲಲ್ಲಿ ಕೂದಲು ಒರೆಸುತ್ತಿದ್ದ ಅಂಜಲಿಯ ನೀಳವಾದ ಮೈ ಮಾಟವನ್ನು ನೋಡಿದ ಜೀವ ಕಣ್ರೆಪ್ಪೆ ಆಡಿಸುವುದನ್ನೇ ಮರೆತಿದ್ದ. ತಲೆ ಒರೆಸುತ್ತಿದ್ದವಳು ಒಮ್ಮೆಲೆ ಹಿಂತಿರುಗಿ ನೋಡಿದಾಗ ತಕ್ಷಣ ವಾಚ್ ಹಾಕಿಕೊಳ್ಳುವಂತೆ ನಟಿಸಿದನು. ಅವನನ್ನು ನೋಡಿ ಒಳಬಂದು, "ಹೋಯ್, ನೀನು ತಯಾರಾಗಿ ಆಯ್ತಾ? 5 ನಿಮಿಷ ಟೈಮ್ ಕೊಡು, ರೆಡಿಯಾಗುತ್ತೇನೆ" ಅಂತ ಹೇಳಿ ಅವನನ್ನು ಸೋಕಿಯೂ ಸೋಕದಂತೆ ಡ್ರೆಸ್ಸಿಂಗ್ ಟೇಬಲ್ ಪಕ್ಕ ಹೋದಳು. ಬೆಳಿಗ್ಗೆಯಿಂದ ಇವಳನ್ನು ಇಷ್ಟೊಂದು ಹತ್ತಿರದಲ್ಲಿ ನೋಡಿ ನನ್ನ ತಲೆ ಕೆಟ್ಟಿದೆ. ಇನ್ನು ಜೀವಮಾನ ಪೂರ್ತಿ ಇದೇ ರೂಮಲ್ಲಿ ಅಲ್ಲ, ನಮ್ಮ ನಡುವೆ ಜಗಳಗಳೇ ಜಾಸ್ತಿ ಆಗಿರೋದು. ಅಂಥದ್ರಲ್ಲಿ ಇವಳು ಹತ್ರ ಇದ್ದರೆ ಈ ಹಾರ್ಟ್ ಯಾಕೆ ಬರ್ಗೆಟ್ಟವರ ಹಾಗೆ ಬಡಿದುಕೊಳ್ಳೋದು? ಕಾಲೇಜಲ್ಲಿ ಎಂತೆಂಥ ಫಿಗರ್ಸ್ನ ನೋಡಿದ್ರೂ ಈ ರೀತಿ ಆಗ್ತಾ ಇರಲಿಲ್ಲ. ಆದರೆ ಇವಳನ್ನು... ಅಯ್ಯೋ ದೇವಾ, ನನ್ನ ಗಂಡಸ್ತನಕ್ಕೆ ಸವಾಲು ಹಾಕುವುದಕ್ಕೆ ಇವಳನ್ನು ನನಗೆ ಗಂಟು ಹಾಕಿದ್ದೀಯಾ ಹೇಗೆ ಎಂದು ಗೊಣಗಿಕೊಳ್ಳುತ್ತಾ ನಿಂತಿದ್ದರೆ, "ಜೀವ, ಐ ಆಮ್ ರೆಡಿ" ಎನ್ನುತ್ತಾ ನಗು ಮುಖ ಹೊತ್ತು ಅವನೆದುರು ಬಂದು ನಿಂತಳು. ಕಣ್ಣಿಗೆ, ಕಾಡಿಗೆ, ತುಟಿಗೆ ಲಿಪ್ ಜೆಲ್, ಮುಖಕ್ಕೆ ಕಂಡರೂ ಕಾಣದ ಹಾಗೆ ಕ್ರೀಮ್ ಹಾಕಿ ಸಡಿಲವಾದ ಜಡೆ ಹೆಣೆದು, ಕಿವಿಗೆ ಜುಮುಕಿ, ಕತ್ತಿನಲ್ಲಿ ಅವನು ಕಟ್ಟಿದ ತಾಳಿ, ಇದಿಷ್ಟೇ ಅವಳ ಅಲಂಕಾರ. ಸರಳವಾಗಿ ತಯಾರಾದವಳ ಅಂದ ಇನ್ನೂ ಹೆಚ್ಚಿತ್ತು. ಕೈ ಸನ್ನೆಯಲ್ಲೇ ಅವಳ ಮುಖವನ್ನು ತೋರಿಸಿ ಸೂಪರ್ ಎಂದವನ ಕಡೆಗೆ ಮನಸಾರೆ ನಕ್ಕು ಅವನ ಜೊತೆ ಕೆಳಗಡೆ ನಡೆದಳು. ತಮ್ಮನ ಜೊತೆ ಕೂತು ಕಾಫಿ ಕುಡಿಯುತ್ತಿದ್ದ ಗಂಗಾಧರ್ ಮೆಟ್ಟಿಲು ಇಳಿದು ಬರುತ್ತಿರುವ ಮಗ ಮತ್ತೆ ಸೊಸೆಯನ್ನು ನೋಡಿ ಕಣ್ತುಂಬಿಕೊಂಡವರು ಪಕ್ಕದಲ್ಲೇ ಇದ್ದ ಮಡದಿಯ ಭಾವಚಿತ್ರದತ್ತ ನೋಟ ಹರಿಸಿ, "ನೋಡು ನಿನ್ನ ಮಗ ಮತ್ತು ಸೊಸೆಯನ್ನು, ಅದೆಷ್ಟು ಮುದ್ದು ಮುದ್ದಾಗಿ ಕಾಣಿಸುತ್ತಿದ್ದಾರೆ. ದಾಮು, ಈ ಕ್ಷಣ ನೀನು ಇರಬೇಕಿತ್ತು ಕಣೆ" ಎಂದು ಮನಸ್ಸಲ್ಲೇ ಹೇಳಿಕೊಂಡು ಹತ್ತಿರ ಬಂದ ಮಕ್ಕಳನ್ನು ನೋಡಿ ನಸು ನಕ್ಕರು. "ಮಾಮ್, ಹೋಗುತ್ತಿದ್ದ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಡ್ಯಾಡ್" ಎಂದ ಮಗನ ಮಾತಿಗೆ ತಲೆಯಾಡಿಸಿದರೆ, "ಮಾವ, ಹೋಗಿ ಬರ್ತೀನಿ" ಎಂದ ಅಂಜಲಿ ಜೀವ ಹಿಂದೆ ಹೆಜ್ಜೆ ಹಾಕಿದಳು. 10 ನಿಮಿಷದಲ್ಲಿ ಕಾರು ಗಣಪತಿ ದೇವಸ್ಥಾನ ತಲುಪಿತ್ತು. ಅಷ್ಟೇನೂ ದೊಡ್ಡದಲ್ಲದ ಚಿಕ್ಕ ಗುಡಿಯದು. ಕಾರನ್ನು ಒಳ ರಸ್ತೆಯಲ್ಲಿ ಪಾರ್ಕ್ ಮಾಡಲು ಹೊರಟ ಜೀವ ಅಂಜಲಿ ಕೈಯಲ್ಲಿ 500ರ ನೋಟನ್ನು ಇಟ್ಟು ಹಣ್ಣು ಕಾಯಿಯ ಜೊತೆ ಉಳಿದ ಹಣದಲ್ಲಿ ಹೂವನ್ನು ತೆಗೆದುಕೊಳ್ಳುವಂತೆ ಹೇಳಿದನು. ಅವನು ವಾಪಸ್ಸಾದಾಗ ಹೂವು, ಹಣ್ಣು, ಕಾಯಿ ಹಿಡಿದು ನಿಂತವಳ ಕೈಯಿಂದ ಹೂವು ತೆಗೆದುಕೊಂಡು ಇಬ್ಬರು ಬಲಗಾಲಿಟ್ಟು ಗುಡಿಯ ಒಳ ಪ್ರವೇಶ ಮಾಡಿದರು. ವಂದಿತಾ ನಿನ್ನೆಯೇ ಕರೆ ಮಾಡಿ ಹೊಸ ಮದುಮಕ್ಕಳು ಬರುತ್ತಿರುವುದಾಗಿ ಹೇಳಿದ್ದರಿಂದ ಅವರನ್ನು ನೋಡಿದ ನಾರಾಯಣ ಶಾಸ್ತ್ರಿಗಳು ನಗುತ್ತಲೇ ಸ್ವಾಗತಿಸಿ ಇಬ್ಬರ ಹೆಸರಲ್ಲೂ ಅರ್ಚನೆ ಮಾಡಿದರು. ಕುಂಕುಮವನ್ನು ಜೀವ ಕೈಗೆ ಕೊಟ್ಟು ಅಂಜಲಿ ಹಣೆಗಿಡುವಂತೆ ಹೇಳಿ ಇಬ್ಬರಿಗೂ ತೀರ್ಥ ಪ್ರಸಾದ ಕೊಟ್ಟು ಆಶೀರ್ವಾದ ಮಾಡಿ ದಾಮಿನಿ ಅಲ್ಲಿಗೆ ಬರುತ್ತಿದ್ದ ದಿನಗಳನ್ನು ನೆನಪಿಸಿಕೊಂಡು ಅವರ ಭಕ್ತಿಯ ಬಗ್ಗೆ ಮಕ್ಕಳಿಗೆ ಹೇಳಿದರು. ನಂತರ ಪ್ರಸಾದ ತಿನ್ನುತ್ತಾ ಕುಳಿತಿದ್ದ ಜೀವ ಮಡದಿಯತ್ತ ನೋಡಿದರೆ ಅವಳ ಗಮನ ದೇವರ ಮೂರ್ತಿಯ ಮೇಲಿತ್ತು. ತುಸು ಅವಳ ಬಳಿ ಸರಿದು ಅವನಿಗೆ ಅದೆಷ್ಟು ಮಸ್ಕ ಹಾಕಿದರೂ ವೇಸ್ಟು. ಪತಿಯೇ ಪರದೈವ ಅನ್ನೋದು ಕೇಳಿಲ್ವಾ ವೈಫಿ? ಸೊ ಇನ್ಮೇಲೆ ನಿನಗೆ ನಾನೇ ಎಲ್ಲ. ಅದೇನ್ ಕೇಳಬೇಕು ಅಂದ್ಕೊಂಡಿದ್ದೀಯೋ ಎಲ್ಲ ನನ್ನಲ್ಲಿಯೇ ಕೇಳು ಅಂತ ಕಣ್ಣೊಡೆದು ಹೇಳಿದವನ ಮಾತಿಗೆ ನಸುನಕ್ಕು, "ನಿಜವಾಗ್ಲೂ? ಅಂದರೆ ನಿನ್ನಲ್ಲಿ ನಾನೇನು ಬೇಕಾದರೂ ಕೇಳಬಹುದು, ಹೇಳಬಹುದು ಅಲ್ವಾ" ಎಂದಾಗ ಹೌದೆಂದು ತಲೆಯಾಡಿಸಿದವನ ಕೆನ್ನೆ ಹಿಂಡಿದವಳು ಖುಷಿಯಲ್ಲಿ. "ಸೋ ಸ್ವೀಟ್ ಆಫ್ ಯು ಜೀವ" ಎಂದು ಕುಳಿತಲ್ಲಿಂದ ಎದ್ದು ಹೊರ ನಡೆದರೆ ಜೀವ ಕೆನ್ನೆ ಸವರಿಕೊಂಡು ಇಲ್ಲಿಯವರೆಗೆ ಸರಿ ಇದ್ದಳು, ಈಗೇನಾಯ್ತು ಇವಳಿಗೆ ಅಂತ ಯೋಚಿಸುತ್ತಾ ಅವಳ ಹಿಂದೆ ನಡೆದನು. ಕಾರು ಏರಿದ ಇಬ್ಬರು ಮನೆ ಸೇರಿ ಅಂಜಲಿ ಎಲ್ಲರಿಗೂ ಗಂಧ ಪ್ರಸಾದ ಕೊಡುತ್ತಿದ್ದರೆ ಜೀವ ತಂದೆ ಮತ್ತು ಚಿಕ್ಕಪ್ಪನ ಬಳಿಯಲ್ಲಿ ಕುಳಿತಾಗ, "ಜೀವ, ನಾಳೆ ಮಧ್ಯಾಹ್ನ ಅಂಜಲಿಯ ಮನೆಯಲ್ಲಿ ಬೀಗರೂಟಕ್ಕೆ ನಮ್ಮೆಲ್ಲರನ್ನ ಕರೆದಿದ್ದಾರೆ. ಅಂಜಲಿ, ಈಗ ನೀನು ತಿಂಡಿ ತಿಂದು ತಯಾರಾಗು.
ಮುತ್ತು ನಿನ್ನನ್ನು ಅಮ್ಮನ ಮನೆಗೆ ಬಿಟ್ಟು ಬರ್ತಾನೆ ಎಂದಾಗ ಮಾವನ ಮಾತಿಗೆ ತಲೆಯಾಡಿಸಿದರೆ, ಅವಳು ಹೀಗ್ಯಾಕೆ ಹೋಗ್ತಾಳೆ ಡ್ಯಾಡ್, ನಾಳೆ ನಾವೆಲ್ಲ ಜೊತೆಯಲ್ಲೇ ಹೋಗಬಹುದು ತಾನೇ ಎಂದ ಮಗನತ್ತ ನೋಡಿ ಗಂಗಾಧರ್ ನಸುನಕ್ಕು. ನಾಡಿದ್ದು ಸಂಜೆ ಕಲ್ಯಾಣಿ ಅಕ್ಕ ಬೆಳಗಾವಿಗೆ ಹೋದರೆ ಸಾಹಿತ್ಯ ಮೈಸೂರಿಗೆ ಹೋಗುತ್ತಾಳೆ. ಹಾಗಾಗಿ ತಾಯಿ ತಂಗಿಯ ಜೊತೆ ಅಂಜಲಿ ಒಂದೆರಡು ದಿನ ಇದ್ದು ಬರಲಿ ಎಂದ ತಂದೆಯ ಮಾತು ಅವನಿಗೂ ಸರಿ ಎನಿಸಿತ್ತು. ಬ್ರೋ, ನೀನು ಕೂಡ ಅತ್ತಿಗೆಯನ್ನ ಜಾಯಿನ್ ಆಗಬಹುದು ಅಲ್ವಾ ದೊಡ್ಡಪ್ಪ ಎಂದ ಮನು ಜೊತೆ ಮಹಡಿ ಇಳಿದು ಬಂದ ವರುಣ್ ಮಾತಿಗೆ. ಅಲ್ವಾ ಡ್ಯಾಡ್, ನಾನು ವೈಫಿ ಅಂಜಲಿ ಜೊತೆಗೆ ಹೋಗಬಹುದಾ? ಮದುವೆಯಲ್ಲಿ ಅತ್ತೆ ಬಳಿ ಸರಿಯಾಗಿ ಮಾತಾಡೋಕೆ ಆಗಿಲ್ಲ, ಸೋ ಅಂತ ತಂದೆಯತ್ತ ನೋಡಿದರೆ, ಹಾಂ ಸರಿ ಹೋಗಿ ಬಾ, ಅದರಲ್ಲಿ ಕೇಳೋದು ಏನುಂಟು, ನಾವು ನಾಳೆ ಊಟಕ್ಕೆ ಬರ್ತೀವಿ ಎಂದು ಗಂಗಾಧರ್ ಹೇಳಿದರು. ಏನು, ಹೆಂಡತಿಯನ್ನು ಬಿಟ್ಟು ಒಂದು ದಿನವೂ ಇರೋಕೆ ಆಗಲ್ವಾ ಎಂದು ಪ್ರತಾಪ್ ಅವನನ್ನ ರೇಗಿಸಿದರೆ, ಚಿಕ್ಕಪ್ಪ, ನಿಮ್ಮ ಮದುವೆ ಆಗಿ 31 ವರ್ಷ ಆದರೂ ಈಗಲೂ ನೀವು ಚಿಕ್ಕಮ್ಮನನ್ನ ಬಿಟ್ಟು ಒಂದು ದಿನ ಕೂಡ ಇರೋಲ್ಲ. ಅಂಥದ್ದರಲ್ಲಿ ಮೊನ್ನೆ ತಾನೇ ಮದುವೆ ಆದ ನಾನು ನನ್ನ ಹೆಂಡತಿನ ಬಿಟ್ಟು ಹೇಗಿರಲಿ ಅಂತ ಕಷ್ಟೊಡೆದು ಹೇಳಿದವನ ಬೆನ್ನಿಗೆ ಗುದ್ದಿದವರು, ಬಲೆ ಇದೆಯಾ ಕಣೋ, ಹೀಗೆಯೇ ನಿನ್ನ ಹೆಂಡತಿ ಜೊತೆ ಖುಷಿಯಾಗಿದ್ದು ಬೇಗ ಒಂದು ಪುಟ್ಟ ಪಾಪುನ ಅಣ್ಣನ ಕೈಗೆ ಕೊಟ್ಬಿಡಿ. ಅಣ್ಣ ತನ್ನೆಲ್ಲ ಜವಾಬ್ದಾರಿಯನ್ನು ನಿನ್ನ ಕೈಗಿಟ್ಟು ಮನೆಯಲ್ಲಿ ಕಾಲ ಕಳಿಬೇಕು ಅಂದ್ಕೊಂಡಿದ್ದಾನೆ. ಒಬ್ಬನೇ ಎಷ್ಟು ದಿನ ಅಂತ ಮುತ್ತು, ಲಕ್ಷ್ಮಿ ಮತ್ತು ಜಾನಿ ಜೊತೆ ಈ ಮನೆಯಲ್ಲಿರೋದು? ನೀವಿಬ್ಬರು ಬೇಗನೆ ಪ್ಲ್ಯಾನ್ ಮಾಡಿ ಮಗು ಮಾಡಿಕೊಂಡ್ರೆ ಅಣ್ಣ ಮಗುವನ್ನು ಆಡಿಸ್ತಾ ಕಾಲ ಕಳೀತಾನೆ ಅಲ್ವಾ ಗಂಗು ಅಣ್ಣ ಎಂದ ತಮ್ಮನ ಮಾತಿಗೆ ಹೌದೆಂದು ಮನಸಾರೆ ನಕ್ಕರೆ ಅಂಜಲಿ ಕಿಚನ್ ಸೇರಿದಳು. ಜೀವ ಮಾತ್ರ ಹಣೆ ನೀವುತ್ತಾ ಚಿಕ್ಕಪ್ಪ, ಈ ಮಾತನ್ನ ಮದುವೆ ಮೊದಲು ಹೇಳೋದಲ್ವಾ? ರಿಜಿಸ್ಟರ್ ಮ್ಯಾರೇಜ್ ಮಾಡಿ ನಮ್ಮನ್ನು ದೂರ ಇಟ್ಟು ಆಲ್ಮೋಸ್ಟ್ 2 ತಿಂಗಳು ವೇಸ್ಟ್ ಮಾಡಿದ್ರಿ. ಆಗಲೇ ಹೇಳಿದ್ದಿದ್ರೆ ಇಷ್ಟರಲ್ಲಿ ಖಂಡಿತ ಗುಡ್ ನ್ಯೂಸ್ ಕೊಡ್ತಿದ್ವಿ ಎಂದ ಅವನ ಮಾತಿಗೆ ಹಾಲ್ ಪೂರ್ತಿ ನಗುವಿನಿಂದ ತುಂಬಿದರೆ ಕಿಚನ್ನಲ್ಲಿದ್ದ ಅಂಜಲಿಗೆ ಅವನ ಮಾತು ಕೇಳಿ ಕೈಯಲ್ಲಿದ್ದ ನೀರಿನ ಗ್ಲಾಸ್ ನೆಲ ಕಚ್ಚಿತ್ತು. ಆ ಶಬ್ದಕ್ಕೆ ಎಲ್ಲ ಅತ್ತ ನೋಡಿ ಪುನಃ ನಸುನಕ್ಕರೆ ವನಿತಾ, ಜೀವ ಕಿವಿ ಹಿಂಡಿದರು. ಬ್ಯಾಚುಲರ್ ನಾವಿಬ್ರು ಕಣ್ಣೆದುರು ನಿಂತಿದ್ದೀವಿ, ಸ್ವಲ್ಪ ನೋಡ್ಕೊಂಡು ಮಾತಾಡು ಬ್ರೋ ಎಂದಾಗ ಮನು ಮಾತಿಗೆ ಕೆಮ್ಮುವಂತೆ ನಡೆಸಿದ ಗೆಳೆಯನನ್ನ ನೋಡಿ ಎಲ್ಲಿ ತನ್ನ ಬುಡಕ್ಕೆ ಬರುತ್ತಾನೋ ಎಂದುಕೊಂಡು, ನಿನ್ನ ಸಹವಾಸವೇ ಬೇಡ, ಬಾರೋ ವರುಣ್ ತಿಂಡಿ ತಿನ್ನೋಣ ಎಂದವರಿಗೆ ಪ್ರಸಾದ ಕೊಟ್ಟ ವನಿತಾ, ಜೀವ ಬಳಿ ತರಲೆ, ನಿನ್ನ ಚಿಕ್ಕಪ್ಪನಿಗೂ ನಿನಗೂ ಜೋಡಿ ಸರಿಯಾಗಿದೆ, ಮಾತಾಡಿದ್ದು ಸಾಕು, ಬಾ ತಿಂಡಿ ಮಾಡು, ಅಂಜಲಿ ನೀನು ಬಾ ಎಂದು ಕರೆದಾಗ ಬಿದ್ದ ನೀರನ್ನು ಒರೆಸುತ್ತಿದ್ದವಳನ್ನು ತಡೆದ ಲಕ್ಷ್ಮಿ ಹೊರಗಡೆ ಕಳುಹಿಸಿದಳು. ಮನೆಯವರೆದುರು ನಾವಿಬ್ರು ಚೆನ್ನಾಗಿರ್ಬೇಕು ಅಂತ ನಾಟಕ ಆಡಬೇಕು, ಹೌದು, ಹಾಗಂತ ಮಗು ವಿಷಯದಲ್ಲೆಲ್ಲ ಅಂತ ಮನದಲ್ಲೇ ಜೀವನಿಗಿಷ್ಟು ಬೈದುಕೊಂಡು ಬಂದವಳು ಅವನ ಪಕ್ಕದಲ್ಲಿ ಕುಳಿತರೆ ಅವನು ಎಲ್ಲ ಪಾತ್ರೆಯ ಮುಚ್ಚಳ ತೆಗೆದು ಅಲ್ಲಿರುವ ಚಪಾತಿ, ಪನ್ನೀರ್ ಮಸಾಲ, ಪೂರಿ, ಸಾಗು, ಕ್ಯಾರೆಟ್ ಹಲ್ವವನ್ನು ನೋಡುತ್ತಿದ್ದವನ ಎದುರು ಫ್ರೂಟ್ ಜ್ಯೂಸ್ ಇಟ್ಟ ಲಕ್ಷ್ಮಿಯ ಬಳಿ, ಅಕ್ಕ, ನಾಳೆಯಿಂದ ಪ್ಲೀಸ್ ಸ್ವಲ್ಪ ನನ್ನ ಹೆಂಡತಿಯ ಕೈ ರುಚಿ ತಿನ್ನೋ ಭಾಗ್ಯ ಕರುಣಿಸಿ. ನೀನು ಕಿಚನ್ನಿಂದ ಗೆಟ್ಔಟ್ ಆಗು, ಐ ಮೀನ್ ಕಿಚನ್ನಲ್ಲಿರು, ಆದರೆ ನನ್ನ ಹೆಂಡತಿಗೆ ಹೆಲ್ಪರ್ ಆಗಿ ಅಷ್ಟೆ ಎಂದನು. ನಿಮ್ಮ ಹೆಂಡತಿಯ ಕೈ ರುಚಿ ತಿನ್ನೋಕೆ ಇನ್ನೂ ಟೈಮಿದೆ ತಮ್ಮಯ್ಯ. ಅತ್ತೆ ಮನೆಯ ಆತಿಥ್ಯ ಸ್ವೀಕರಿಸಿ ಬಂದ ಮೇಲೆ ನಾಡಿದ್ದು ನಿಮ್ಮ ಹನಿಮೂನ್ ಟಿಕೆಟ್ ಬುಕ್ ಮಾಡಿದ್ದಾರೆ. ಹೇಗೂ ಮನೆಯವರು ರಿಜಿಸ್ಟರ್ ಮ್ಯಾರೇಜ್ ಮಾಡಿ ನಿಮ್ಮಿಬ್ಬರಿಗೂ 2 ತಿಂಗಳು ವೇಸ್ಟ್ ಮಾಡಿದ್ರು ಅಲ್ವಾ? ಈಗ ನಿನ್ನ ಹೆಂಡತಿ ಪಕ್ಕದಲ್ಲೇ ಇದ್ದಾಳೆ, ಹಾಗಾಗಿ ನೀನು ಟೈಮ್ ವೇಸ್ಟ್ ಮಾಡಬೇಡ, ರಪಕ್ಕಂತ ಹನಿಮೂನ್ ಮುಗಿಸ್ಕೊಂಡು ಬಾ ಎಂದು ಹುಬ್ಬು ಹಾರಿಸಿ ಹೇಳಿದವಳ ವರಸೆಗೆ ಅವನು ಕುಡಿಯುತ್ತಿದ್ದ ಜ್ಯೂಸ್ ನೆತ್ತಿಗೆ ಹತ್ತಿ ಕೆಮ್ಮಲು ಶುರು ಮಾಡಿದರೆ ಉಳಿದವರೆಲ್ಲ ಪುನಃ ಜೋರಾಗಿ ನಕ್ಕಿದ್ದರು. ಅವನ ಬೆನ್ನು ಸವರಿ ಇನ್ನೂ ಕೆಮ್ಮುತ್ತಿದ್ದವನ ತಲೆಗೆ ಬೇಕಂತಲೇ 2 ಏಟು ಜೋರಾಗಿ ಹಾಕಿದ ಅಂಜಲಿ, ತೆಪ್ಪಗೆ ತಿಂಡಿ ತಿನ್ನೋಕೆ ಆಗೋಲ್ವಾ ಅಂತ ಅವನಿಗೆ ಮಾತ್ರ ಕೇಳಿಸುವಂತೆ ಹೇಳಿ ಕಣ್ಣಲ್ಲೇ ಗದರಿದಾಗ ಜೀವ ಮಾತು ಅಲ್ಲಿಗೆ ನಿಂತಿತ್ತು.
ಗೆಳೆಯನ ಎದುರುಗಡೆ ಕೂತಿದ್ದ ಮನು ಅವನ ಸ್ಥಿತಿಯನ್ನು ನೋಡಿ ಇಬ್ರು ಕಳ್ಳರೆ, ಅದೇನು ನಾಟಕ ಆಡ್ತಾರೆ, ನಾಟಕ ಆಡ್ತಾ ಮಗು ಆಗದಿದ್ರೆ ಸಾಕು ಎಂದುಕೊಂಡವನು ಕಿಸಕ್ಕನೆ ನಕ್ಕವನನ್ನು ಗಮನಿಸುತ್ತಿದ್ದ ಜೀವ ಅವನ ಕಾಲಿಗೆ ಬಲವಾಗಿ ಒದ್ದಾಗ ನೋವಾದರೂ ತಡೆದುಕೊಂಡು ಕೆಕ್ಕರಿಸಿ ನೋಡಿದನು. ದೇವಸ್ಥಾನಕ್ಕೆ ಹುಟ್ಟಿದ್ದ ಸೀರೆಯನ್ನ ಬದಲಾಯಿಸದೆ ಮುಖ ತೊಳೆದು ಬಂದ ಅಂಜಲಿ ಸ್ವಲ್ಪ ಕ್ರೀಮ್ ಹಚ್ಚಿ ತನಗೆ ಬೇಕಾದ ಬಟ್ಟೆ ಬ್ಯಾಗ್ ಒಳಗಡೆ ತುಂಬಿ ಆಗಷ್ಟೇ ಒಳಗಡೆ ಬಂದ ಜೀವನನ್ನ ನೋಡಿ, ಇವತ್ತು ಹೋದರೆ ನಾಡಿದ್ದು ಸಂಜೆ ಅಮ್ಮ ಮತ್ತು ಸಾಹಿತ್ಯಳನ್ನು ಕಳುಹಿಸಿಯೇ ನಾನು ವಾಪಸ್ಸಾಗೋದು. ಅಲ್ಲಿಯವರೆಗೆ ನನ್ನ ಜೊತೆ ನೀನು ಇರ್ತೀಯಾ ಅಥವಾ ಇರೋದಾದರೆ ಬಟ್ಟೆ ಪ್ಯಾಕ್ ಮಾಡ್ತೀನಿ ಕೊಡು ಅಂದಾಗ ಅವಳ ಬ್ಯಾಗ್ ಕಡೆ ನೋಡಿದವನು, ಒಂದು ಜೊತೆ ಫಾರ್ಮಲ್ಸ್, 2 ನೈಟ್ ವೇರ್ ಮತ್ತು ಬೇಡ ಬಿಡು ನಾನೇ ಕೊಡ್ತೀನಿ ಅಂತ ವಾರ್ಡ್ರೋಬ್ ಡೋರ್ ಸರಿಸಿದಾಗ ಒಂದಷ್ಟು ಬಟ್ಟೆ ಅವನ ಮೈ ಮೇಲೆ ಬಿದ್ದಿತ್ತು. ಅದರಲ್ಲೇ ಕೆಲವು ಬಟ್ಟೆ ಆಯ್ದು ಇನ್ನೊಂದು ಡೋರ್ ಸರಿಸಿದಾಗ ಇನ್ನಷ್ಟು ಬಟ್ಟೆ ಕೆಳಗಡೆ ಬಿದ್ದಿದ್ದವು. ಅದರಲ್ಲಿ ಟೀ ಶರ್ಟ್ ಆಯ್ದು ಇನ್ನೊಂದು ಡೋರ್ ಸರಿಸಬೇಕು ಎನ್ನುವಾಗ ಕೈಕಟ್ಟಿ ನಿಂತು ಅವನನ್ನೇ ಗಮನಿಸುತ್ತಿದ್ದವಳು, ಸ್ಟಾಪ್ ಜೀವ, ಇದೇನು ವಾರ್ಡ್ರೋಬಾ ಇಲ್ಲ ಕಸದ ತೊಟ್ಟಿನಾ? ಹೋ ಗಾಡ್, ಚಿಕ್ಕ ಮಕ್ಕಳ ಹಾಗೆ ಬಟ್ಟೆ ತುಂಬಿಸಿ ಇಟ್ಟಿದ್ದೀಯಲ್ಲ, ಸ್ವಲ್ಪವೂ ನೀಟ್ನೆಸ್ ಇಲ್ವಾ ನಿನಗೆ ಎಂದು ಹೇಳಿ ಅವನ ಬಟ್ಟೆಗಳನ್ನು ಎತ್ತಿಡಲು ಹೋದವಳನ್ನು ತಡೆದವನು, ಅಲ್ಲೇ ನಿಲ್ಲು, ನನ್ನ ಬಟ್ಟೆ ನಾನೇ ಕ್ಲೀನ್ ಮಾಡಿಡೋದು. ಕಾಲೇಜ್ ಮುಗಿದ ಕೂಡಲೇ ಗಿರಿಧಾಮ ಸೇರಿಕೊಂಡೆ, ಆಮೇಲೆ ಮದುವೆ ಅಂತ ರೂಮ್ ಕ್ಲೀನಾಗಿ ಇಡೋಕೆ ಟೈಮೇ ಸಿಗಲಿಲ್ಲ. ಅದೇನೋ ನೀಟ್ನೆಸ್ ಅಂದ್ಯಲ್ಲ, ಮನೆಯಲ್ಲಿ ಇರೋರತ್ರ ಹೋಗಿ ಕೇಳು ಜೀವ ರೂಮ್ ಕ್ಲೀನ್ ಮಾಡೋದು ಯಾರು ಅಂತ. ಲಕ್ಷ್ಮಿ ಅಕ್ಕ ವಾರಕ್ಕೊಮ್ಮೆ ವ್ಯಾಕ್ಯೂಮ್ ಹಾಕಿ ಧೂಳು ತೆಗೆದು ಪ್ರತಿದಿನ ಗುಡಿಸಿ ಒರೆಸ್ತಾಳೆ ಬಿಟ್ಟರೆ ನನ್ನ ರೂಮಿನಲ್ಲಿನ ಒಂದು ವಸ್ತುವನ್ನು ಅವಳು ಮುಟ್ಟಲ್ಲ. ಮಮ್ಮಿ ಇರುವಾಗಲೂ ಹಾಗೆಯೇ. ಸೋಫಾ ಇದೆಯಲ್ಲ, ಅದರ ಮೇಲಿರೋ ವಸ್ತುವನ್ನು ಯಾರು ಬೇಕಾದರೂ ಮುಟ್ಟಬಹುದು, ಅದು ಬಿಟ್ಟು ನನ್ನ ರೂಮಿನ ಯಾವ ವಸ್ತುವನ್ನು ಯಾರು ಮುಟ್ಟಬಾರ್ದು, ನೀನು ಕೂಡ ಎಂದು ಗಂಭೀರವಾಗಿ ಹೇಳಿ ಅವನಿಗೆ ಬೇಕಾದ ಬಟ್ಟೆ ಆರಿಸಿ ಅವಳ ಕೈಗಿಟ್ಟು ಬ್ಯಾಗ್ ಪ್ಯಾಕ್ ಮಾಡುವಂತೆ ಹೇಳಿದನು. ಬ್ಯಾಗ್ ಪ್ಯಾಕ್ ಮಾಡುತ್ತಾ ಬಟ್ಟೆಯನ್ನೆಲ್ಲ ವಾರ್ಡ್ರೋಬ್ ಒಳಗಡೆ ತುಂಬಿಸುತ್ತಿರುವವನನ್ನೇ ನೋಡಿದ ಅಂಜಲಿ, ಪರವಾಗಿಲ್ಲ ಚೈಲ್ಡ್ ಅಂತ ಆಡ್ಕೊಂಡಿದ್ದೆ, ನಿನ್ನ ಬಗ್ಗೆ ತಿಳ್ಕೊಳ್ಳೋಕೆ ತುಂಬಾನೇ ಇದೆ ಎಂದುಕೊಂಡು ನಸುನಕ್ಕರೆ ನನ್ನ ಚೈಲ್ಡ್ ಅಂದ್ಕೊಂಡಿದ್ದೆ ಅಲ್ವಾ, ಅಂತಹ ಎಷ್ಟೋ ಚೈಲ್ಡ್ ಅಪ್ಪ ಆಗೋ ವಯಸ್ಸಾಗಿದೆ, ಬೇಕಿದ್ರೆ ಪ್ರೂವ್ ಮಾಡ್ಲಾ ಎಂದು ವಾರ್ಡ್ರೋಬ್ಗೆ ಹೊರಗೆ ನಿಂತು ಕೇಳಿದವನ ವರಸೆಗೆ ಅಂಜಲಿ ತಬ್ಬಿಬ್ಬಾಗಿದ್ದಳು. ಈ ಕತೆ ಇನ್ನು ಮುಂದುವರಿಯುತ್ತದೆ. ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿಕೊಡಿ. ಹಾಗೆ ಹೊಸಬರು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಬೇಗ ತಕ್ಷಣಕ್ಕೆ ನೀವು ನೋಡಬಹುದು. ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.